ಮಾವ ಏನಂದ್ರೆ ಬಂದ್ಬಿಟ್ರಾ? ಬಂದಾಯ್ತು. ಸರಿ, ಅಪ್ಪಗೆ ಕುಡಿಯೋದಕ್ಕೆ ನೀರು ತೊಗೊಂಡು ಬಾ. ಸರಿ ರೀ. ತಗೊಳ್ಳಿ ಮಾವ. ದುಡ್ಡನ್ನ ಜಾಗ್ರತೆಯಾಗಿ ತಗೊಂಬಂದ್ರೇನ್ರಿ? ಹಾ, ಅದೆಲ್ಲ ಸೇಫ್ ಆಗಿ ತಗೊಂಡ್ ಬಂದಾಯ್ತು. ಇನ್ಮೇಲೆ ಧೈರ್ಯವಾಗಿ ನಮ್ಮ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಅಪ್ಪ, ದುಡ್ಡು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲಪ್ಪ. ಅಪ್ಪ ಇತ್ತೀಚೆಗೆ ಅವ್ರ ದುಡ್ಡನ್ನು ವಾಪಸ್ ಕೇಳ್ತಿದ್ದಾರೆ. ನಾನು ಅವ್ರು ಕೊಟ್ಟಿದ್ದ ದುಡ್ಡನ್ನ ಟ್ರೇಡಿಂಗ್ ಅಲ್ಲಿ ಹಾಕ್ದೆ. ಟೋಟಲ್ ಆಗಿ ಲಾಸ್ ಆಗೋಯ್ತು. ಇವಾಗ ನಾನು ಹೇಗೆ ಅವ್ರು ಕೊಟ್ಟಿದ್ದ ದುಡ್ಡನ್ನ ವಾಪಸ್ ಕೊಡೋದಂತಾನೆ ಗೊತ್ತಾಗ್ತಿಲ್ಲ. ನಾನು ಇವಾಗ ಏನ್ ಮಾಡೋದಂತಾನೆ ಒಂದು ಅರ್ಥ ಆಗ್ತಾ ಇಲ್ಲ. ಏನ್ ಹೇಳ್ತಾ ಇದ್ದೀರಾ? ಇವಾಗ ಏನ್ರಿ ಮಾಡೋದು? 10 ಲಕ್ಷನೂ ಟ್ರೇಡಿಂಗ್ ಅಲ್ಲಿ ಲಾಸ್ ಆಯ್ತೇನ್ರಿ? ಹೌದು ಕಣೆ, ನನ್ನ ಫ್ರೆಂಡ್ ನಂಬಿ ಟ್ರೇಡಿಂಗ್ ಅಲ್ಲಿ ಹಾಕ್ತೆ. ಅದರಿಂದ 1 ಪೈಸಾ ಕೂಡ ವಾಪಸ್ ಬರ್ಲೇ ಇಲ್ಲ. ಅಯ್ಯೋ, ನಿಮ್ಮ ಅಪ್ಪನ ಹತ್ರ 6 ತಿಂಗಳಲ್ಲಿ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ವಲ್ಲ? ಹೌದು ಕಣೆ, ಆದ್ರೆ ಇವಾಗ ಏನ್ ಮಾಡೋದು? ದುಡ್ಡು ಟೋಟಲ್ ಆಗಿ ಟ್ರೇಡಿಂಗ್ ಅಲ್ಲಿ ಲಾಸ್ ಆಗೋಯ್ತು. ಅದಕ್ಕೆ ಇವಾಗ ಅಪ್ಪನಿಗೆ ಏನ್ ಹೇಳೋದಂತಾನೆ ಅರ್ಥ ಆಗ್ತಿಲ್ಲ. ನೀನೇ ಕಣೆ ಈ ವಿಷಯದಲ್ಲಿ ನನ್ಗೆ ಹೆಲ್ಪ್ ಮಾಡ್ಬೇಕು. ಅಪ್ಪಗೆ ಇವಾಗ ಏನ್ ನಿಜ ಹೇಳಿದ್ರು ಖಂಡಿತ ಇದನ್ನೆಲ್ಲ ಅವ್ರು ಒಪ್ಕೊಳ್ಳಲ್ಲ. ನಿಮಗೆ ಜವಾಬ್ದಾರಿನೇ ಇಲ್ವೇನ್ರಿ? ನಿಮ್ಮ ಅಪ್ಪನ ಹತ್ರ ಕಷ್ಟಪಟ್ಟು ನಿಮಗೆ 10 ಲಕ್ಷ ರೂಪಾಯಿನ ತೆಗ್ಸಿ ಕೊಟ್ರೆ ಟ್ರೇಡಿಂಗ್ ಮಾಡ್ತೀನಿ ಅಂತ ಎಲ್ಲ ದುಡ್ಡನ್ನು ಹಾಳು ಮಾಡ್ಬಿಟ್ಟು ಈಗ ನನ್ನ ಹತ್ರ ಹೇಳಿದ್ರೆ ನಾನ್ ಏನ್ರಿ ಮಾಡೋದು? ನಿಮ್ಮನ್ನ ನಂಬ್ದೆ ನೋಡಿ. ಸರಿ ರೀ, ನಾನೊಂದು ಐಡಿಯಾ ಹೇಳ್ತೀನಿ, ಮಾಡ್ತೀರಾ? ನಾನ್ ಹೇಳಿದ ತರ ಮಾತ್ರ ನೀವು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ನಿಮ್ಮಪ್ಪ ಯಾವತ್ತೂ ಆ ದುಡ್ಡನ್ನ ವಾಪಸ್ ಕೇಳೋದೇ ಇಲ್ಲ. ಏನ್ ಐಡಿಯಾ ಅದು? ಅಯ್ಯೋ, ಇಲ್ಲೇ ತಾನೇ ಇಟ್ಟೆ. ಎಲ್ಲೋಯ್ತು? ಅಯ್ಯಯ್ಯೋ, ಎಲ್ಲಿ ಹೋಯ್ತು? ಮಾವ, ಹೇಳಮ್ಮ. ನನ್ ಚೈನನ್ನ ನೀವ್ ಎಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲಮ್ಮ, ನಾನ್ ನೋಡ್ಲಿಲ್ವಲ್ಲ. ಹೌದಾ? ಯಾಕೇನಾಯ್ತಮ್ಮ? ನನ್ ಚೈನ್ ಎಲ್ಲಿ ಹೋಯ್ತಂತಾನೆ ಗೊತ್ತಾಗ್ತಾ ಇಲ್ಲ ಮಾವ. ಇಲ್ಲೇ ಎಲ್ಲೋ ಹಾಲಲ್ಲೇ ಇಟ್ಟಾಗೆ ನೆನ್ಪಾಗ್ತಾ ಇದೆ, ಆದ್ರೆ ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಅಯ್ಯಯ್ಯೋ, ಸ್ವಲ್ಪ ಎಲ್ಲಾ ಜಾಗದಲ್ಲೂ ಹುಡುಕ್ ನೋಡಮ್ಮ. ಎಲ್ಲಾ ಜಾಗದಲ್ಲೂ ಹುಡುಕಿದೆ ಮಾವ, ಆದ್ರೆ ಅದು ಎಲ್ಲೂ ಇಲ್ಲ. ಒಂದ್ ವೇಳೆ ಆ ಚೈನನ್ನ ನೀವ್ ತೆಗ್ದಿದ್ರೆ ದಯವಿಟ್ಟು ಕೊಟ್ಬಿಡಿ ಮಾವ. ಏನಮ್ಮ ಈ ತರ ಎಲ್ಲ ಮಾತಾಡ್ತೀಯಾ? ನಾನ್ ಆ ಚೈನ್ ತಗೊಂಡಿದ್ದೀನಿ ಅಂತ ಸಂದೇಹ ಪಡ್ತಿದ್ಯಾ? ನೀನ್ ಹೇಳೋ ತರ ಯಾವ ಚೈನನ್ನು ನಾನ್ ನೋಡ್ಲಿಲ್ವಲ್ಲಮ್ಮ. ಮಾವ, ತಪ್ಪು ತಿಳ್ಕೊಬೇಡಿ. ಈ ಮನೆಯಲ್ಲಿ ನೀವು ನಾವು ಅಲ್ದೆ ಬೇರೆ ಯಾರು ಇಲ್ಲ. ಸ್ವಲ್ಪ ಹೊತ್ತು ಮುಂಚೆ ಇಲ್ಲೇ ಎಲ್ಲೋ ಇಟ್ಟಾಗೆ ನೆನ್ಪಾಗ್ತಾ ಇದೆ. ಇವಾಗ ಆ ಚೈನು ಇಲ್ಲ ಅಂದ್ರೆ ಯಾರಾಗಿದ್ರೂನು ಅನುಮಾನ ಬರತ್ತಲ್ವಾ ಮಾವ? ಒಂದ್ ವೇಳೆ ನೀವ್ ತೆಗ್ದಿದ್ರೆ ಚೈನನ್ ಕೊಟ್ಬಿಡಿ ಮಾವ. ಅಯ್ಯೋ, ಏನಮ್ಮ ಇದು? ನಾನ್ ಯಾಕೆ ತಗೋಬೇಕು? ಏನ್ ಮಾವ, ಯಾಕ್ ಮಾವ ಸುಳ್ಳು ಹೇಳ್ತೀರಾ? ದಯವಿಟ್ಟು ಆಟ ಆಡ್ದೆ ನನ್ ಚೈನ್ ಕೊಟ್ಬಿಡಿ. ಅಯ್ಯೋ, ನಾನ್ ತಗೊಂಡಿಲ್ಲಮ್ಮ, ನನ್ ನಂಬು. ಛೇ, ಬನ್ನಿ. ಏನು
ಏನಂದ್ರೆ ಹ್ಮ್? ನನ್ ಚೈನು ಕಾಣಾಗೋಯ್ತು ರೀ. ಏನು? ಬೆಳಗ್ಗೆ ಹಾಲಲ್ಲೇ ರೀ ಚೈನ್ ಇಟ್ಟಿದ್ದೆ. ಹ್ಮ್? ಸ್ನಾನ ಮಾಡಿ ಮತ್ತೆ ಬಂದು ಹಾಲಲ್ಲಿ ನೋಡಿದ್ರೆ ಚೈನ್ ಕಾಣೆ ರೀ. ಆಹಾ. ನನಗೇನೋ ನಿಮ್ಮ ಅಪ್ಪನೇ ತೆಗ್ದಿರ್ತಾರೆ ಅಂತ ಅನ್ನಿಸ್ತಾ ಇದೆ. ಹ್ಮ್? ಆದ್ರೆ ಅವ್ರ ಹತ್ರ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಸರಿ, ನನ್ ಜೊತೆ ಬಾ. ಹ್ಮ್. ಅಪ್ಪ, ನೀವು ಗೀತಾ ಚೈನ್ ತೆಗ್ದಿಟ್ಕೊಂಡಿದ್ದೀರಾ? ತೆಗ್ದಿಟ್ಟಿದ್ರೆ ಕೊಟ್ಬಿಡಿಪ್ಪ. ಏನು ನಾನ್ ಯಾಕೋ ಅದನ್ನ ತಗೋಬೇಕು? ಇಲ್ಲಪ್ಪ, ನೀವೇ ಯೋಚನೆ ಮಾಡಿ ನೋಡಿ. ಮನೇಲಿ ನೀವು ಇಬ್ಬರೇ ತಾನೇ ಇರೋದು. ಆ ಚೈನ್ ಬೇರೆ ಎಲ್ಲೋಗಿರುತ್ತೆ? ಇದ್ರೆ ಇಲ್ಲೇ ತಾನೇ ಇರುತ್ತೆ. ಎಷ್ಟು ಹುಡುಕಿದ್ರು ಅದು ಸಿಕ್ಕಿಲ್ಲ ಅಂದ್ರೆ ನೀವೇ ತಾನೇ ತೆಗ್ದಿರ್ಬೇಕು. ಲೋ ನಂಬೋ, ನಾನ್ ಯಾಕೋ ಅದನ್ನ ತಗೋಬೇಕು? ಸರಿ, ನಿಮ್ ಬ್ಯಾಗ್ ಎಲ್ಲಿಟ್ಟಿದ್ದೀರಾ? ಏನಂದ್ರೆ ಇಲ್ಲಿದೆ. ಇಲ್ಲಿ ನೋಡಿದ್ರೇನ್ರಿ, ನಿಮ್ಮ ಅಪ್ಪ ಚೈನ್ ತೆಗ್ದಿಟ್ಕೊಂಡು ಏನು ಗೊತ್ತಿಲ್ದಿರೋ ತರ ನಾಟಕ ಆಡ್ತಾ ಇದ್ದಾರೆ. ಮಾವ, ಇದ್ ಹೇಗೆ ನಿಮ್ ಬ್ಯಾಗಲ್ಲಿ ಬಂತು? ಅಯ್ಯೋ, ಇಲ್ಲಿ ಏನ್ ನಡೀತಾ ಇದೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲಮ್ಮ. ಈ ಚೈನ್ ಹೇಗ್ ನನ್ ಬ್ಯಾಗಲ್ಲಿ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲಮ್ಮ. ಸುಮ್ನೆ ಈ ತರ ನಾಟಕ ಆಡ್ಬೇಡಿ ಮಾವ. ನಿಮಗ್ ಗೊತ್ತಿಲ್ದೆ ನನ್ ಚೈನ್ ಹೇಗ್ ನಿಮ್ ಬ್ಯಾಗಲ್ಲಿ ಬಂತು? ಅಯ್ಯೋ, ಈ ಬ್ಯಾಗ್ ಅಲ್ಲಿ ಈ ಚೈನ್ ಹೇಗ್ ಬಂತು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಲ್ಲ. ಮಗನ್ ಮನೇಲೆ ಕಳ್ತನ ಮಾಡ್ತಾ ಇದ್ದೀರಾ. ಇನ್ನು ಒಂದ್ ನಿಮಿಷ ಕೂಡ ನೀವು ಈ ಮನೇಲೇ ಇರಬಾರ್ದು. ಮೊದ್ಲು ಮನೆಯಿಂದ ಆಚೆ ಹೋಗಿ. ಅಯ್ಯೋ, ಹೀಗ್ ಹೇಳಿದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ಕೊನೆವರೆಗೂ ಒಂದಾಗಿರೋಣ ಅಂತ ನನ್ನನ್ ಬರಕ್ ಹೇಳ್ಬಿಟ್ಟು ಈಗ ದಿಢೀರ್ ಅಂತ ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಎಲ್ಲಿಗಮ್ಮ ಹೋಗ್ಲಿ? ನೀವ್ ಎಲ್ ಬೇಕಾದ್ರೂ ಹೋಗಿ, ಆದ್ರೆ ನಮ್ ಮನೇಲಿ ನಿಮಗ್ ಜಾಗನೇ ಇಲ್ಲ. ಅದೇ ನಿಮ್ ಚಿಕ್ಕ ಮಗ ಇದ್ದಾನಲ್ಲ, ಅವ್ರ ಮನೆಗೆ ಹೋಗಿ. ನಿಮ್ ತರ ಕಳ್ರನ್ನೆಲ್ಲ ಮನೇಲಿ ಇಟ್ಕೊಂಡ್ರೆ ನಮ್ ನೆಮ್ಮದಿನೇ ಹಾಳಾಗೋದು. ಮೊದ್ಲು ನೀವ್ ಇಲ್ಲಿಂದ ಹೊರಡಿ. ಏನಂದ್ರೆ ನಾವ್ ಹಾಕಿದ ಪ್ಲಾನು ಕರೆಕ್ಟ್ ಆಗಿ ವರ್ಕೌಟ್ ಆಯ್ತು ನೋಡಿದ್ರ? ಹೌದು ಕಣೆ, ನೀನು ಈ ಐಡಿಯಾ ಹೇಳಿದಾಗ ಇದೆಲ್ಲ ಸರಿಯಾಗಿ ನಡೀತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನೀನ್ ಹೆಂಗ್ ಪ್ಲಾನ್ ಮಾಡಿದ್ಯೋ ಎಲ್ಲ ಸರಿಯಾಗಿ ನಡೀತು.